हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्ताद्गुणब्रह्मितान् सशास्त्रप्रवचनासक्तानिलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओम्। ಶ್ರೀಶಾಹ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು, ಪ್ರಮಾಣ ವಿಷಯಗಳು, ಪ್ರಮೇಯ ಪಂಜಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. ಈ 10 ಜನ ವರದರನ್ನು ಚಿಂತಿಸುವ ಮೂಲಕ ಶ್ರೀ ಪುರಂದರದಾಸರು ಜೀವಗಣಾಹ ಅನಂತರಿದ್ದಾರೆ, ಹರೇರನುಚರಾಹ ಎಂಬುದನ್ನು ತಿಳಿಸಿದ್ದಾರೆ. ಅನುಚರರಾಗಬೇಕಾದರೆ ಯಾವ ಕ್ರಮದಿಂದ ಅನುಚರರು ಅಂದರೆ ತಾರತಮ್ಯೋಪೇತವಾಗಿ ಅನುಚರರು, ನೀಚೋಚ್ಚ ಭಾವಂ ಗತಃ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ 10 ಜನರನ್ನು ನಿರ್ದೇಶನ ಮಾಡಿದ್ದಾರೆ. ತಾರತಮ್ಯ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಎಂಬುದು ಸತ್ಸಿದ್ಧಾಂತ ಶ್ರೀಮದಾನಂದ ತೀರ್ಥರು ಮಹಾಭಾರತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ತಾರತಮ್ಯ ಜ್ಞಾನವನ್ನು ತಿಳಿಯುವಾಗ 3 ವಿಷಯಗಳು ನಮಗೆ ಎದುರು ಬರುತ್ತದೆ. ಒಂದು ಪರಮಾತ್ಮ, ಇನ್ನೊಂದು ಜೀವ, ಇನ್ನೊಂದು ಜಡ. ನೀಚ ಸ್ವಭಾವ ಯಾವುದರಲ್ಲಿ ಇದೆ ಎಂದಾಗ ಭಗವಂತ ನೇಹ ನಾನಾಸಿ ಕಿಂಚನ ಎಂಬುದರಿಂದ ಭಗವಂತನಲ್ಲಿ ಯಾವ ಉಚ್ಚತ ನಿಶ್ಚಿತ ಇಲ್ಲ. ಹಾಗಾದರೆ ಅವನು ಸರ್ವೋತ್ಕೃಷ್ಟ ವಿಶಿಷ್ಟ ರೀತಿಯಲ್ಲಿ ಸ್ವತಂತ್ರನಾದವ ಎಂದು ವಿಶೇಷವಾಗಿ ನಾವು ತಿಳಿಯಬೇಕು. ಇನ್ನು ಜಡದಲ್ಲಿ ಜ್ಞಾನವೇ ಇಲ್ಲದೇ ಇರುವುದರಿಂದ ತಾನು ನೀಚ ಅಥವಾ ಉಚ್ಛ ಎಂಬತಕ್ಕ ಜ್ಞಾನದ ಪರಿಜ್ಞಾನವೇ ಜಡಕ್ಕೆ ಇರುವುದಿಲ್ಲ. ಇನ್ನು ಜೀವ ಏವಿತು ದುಃಖಿನಃ ತೇಷಾಂ ದುಃಖದ ಪ್ರಹರಣಾರ್ಥಂ ಶ್ರುತಿರೇಷಾ ಪ್ರವರ್ತತೆ ಎಂಬ ಶ್ರುತಿಯಂತೆ ಜೀವರುಗಳಲ್ಲಿ ಅನೇಕ ವಿಧವಾಗಿದೆ ಮತ್ತು ಜೀವರುಗಳಲ್ಲಿ ನೀಚೋಚ್ಚ ಭಾವಂಗತೆ ಇದೆ. ಆದ್ದರಿಂದ ತಾರತಮ್ಯ ಎಂಬತಕ್ಕಂಥದ್ದನ್ನು ಮುಖ್ಯವಾಗಿ ಜೀವರಲ್ಲಿ ತಿಳಿಯಬೇಕು. ಅದನ್ನು ವಿಶೇಷವಾಗಿ ತಿಳಿದುಕೊಂಡಾಗ ಅವರವರ ಯೋಗ್ಯತಾ ತಿಳಿದು ಭಗವಂತನನ್ನು ನಮಿಸುವುದರಿಂದ ಮೋಕ್ಷದಲ್ಲಿ ಅವರ ಯೋಗ್ಯತಾ ಸ್ಥಿರವಾಗಿ ಉಳಿಯುತ್ತದೆ. ನಾವು ಇಲ್ಲದೇ ಇರುವುದನ್ನು ಈಗ ಕಲ್ಪಿಸಿಕೊಂಡಿರುತ್ತೇವೆ, ಅದು ಭ್ರಮೆ ಆಗುತ್ತದೆ. ಎಂದಿನ ತನಕ ಭ್ರಮೆಯಲ್ಲಿ ಯಾವ ಮನುಷ್ಯರು ಬದುಕುತ್ತಾರೋ ಅವರಿಗೆ ಸಹಜವಾದ ಸುಖ ಎಂಬುದು ದೊರೆಯುವುದಿಲ್ಲ. ಇರತಕ್ಕಂಥದ್ದು ಸಂಸಾರ. ಈ ಅನಿಶ್ಚಿತೆ ಯಾಕೆ ಉಂಟಾಗುತ್ತದೆ ಅಂದರೆ ನಮ್ಮ ನೈಜವಾದ ಸ್ವಭಾವ ನಮಗೆ ತಿಳಿಯದೇ ಇರುವುದರಿಂದ. ಉದಾಹರಣೆಗೆ 1 ಲಕ್ಷ ವರಮಾನ ಬರತಕ್ಕಂಥ ವ್ಯಕ್ತಿ 10 ಲಕ್ಷವನ್ನು ಅಪೇಕ್ಷಿಸುತ್ತಾನೆ. ಯಾಕೆ? ಅವನ ಭ್ರಮೆ ಏನು? 10 ಲಕ್ಷ ಮಾಹಿಯಾನ ಪ್ರತಿ ತಿಂಗಳು ಬೇಕು ಅಂತ. ಅವನಿಗೆ ಬರುವುದು 1 ಲಕ್ಷ ಸಾಕಾಗುವುದಿಲ್ಲ. 10 ಲಕ್ಷ ಬರುವವನು 20 ಲಕ್ಷ, 20 ಲಕ್ಷ ಬರುವವನು 40 ಲಕ್ಷ. ಹೀಗೆ 10 ರೂಪಾಯಿ ಬರೋರು 20 ರೂಪಾಯಿ, 20 ರೂಪಾಯಿ ಬರೋರು 50 ರೂಪಾಯಿಯನ್ನು ಅಪೇಕ್ಷಿಸುತ್ತಾರೆ. ಇದು ಭ್ರಮಾತ್ಮಕವಾಗಿ ಸಂಸಾರದಲ್ಲಿ ಇರತಕ್ಕಂಥದ್ದನ್ನು ಕಾಣುತ್ತಿದ್ದೇವೆ. ನನ್ನ ಯೋಗ್ಯತೆಗೆ 10 ಪೈಸಾ ಎಂದನ್ನು ತಿಳಿದಾಗ ನಾನು 9 ಪೈಸೆಯನ್ನು ಇಷ್ಟಪಡುವುದಿಲ್ಲ, 11 ಪೈಸೆಯನ್ನು ಇಷ್ಟಪಡುವುದಿಲ್ಲ. ನನ್ನದು 10 ಮಾತ್ರ ಎಂಬುದನ್ನು ನಾವು ಚೆನ್ನಾಗಿ ತಿಳಿದಾಗ ಆ ಸ್ಥಿರತೆಯೇ ಸುಖರೂಪವಾಗಿರುತ್ತದೆ, ಅಸ್ಥಿರತೆಯೇ ದುಃಖರೂಪವಾಗಿರುತ್ತದೆ. ಜೀವನದಲ್ಲಿ ಯಾವ ಜೀವರು ಸ್ಥಿರತೆಯನ್ನು ಕಂಡುಕೊಳ್ಳಲು ಎಷ್ಟು ಜನ್ಮ ಪಟ್ಟರೂ ಸಹ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ.
ಯಾವುದೇ ಆಶ್ರಮವಿರಬಹುದು, ಯಾವುದೇ ಪಂಗಡವಾಗಿರಬಹುದು, ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ, ಸ್ಥಿರತೆ ಕಾಪಾಡಿಕೊಳ್ಳುವುದಲ್ಲ, ಅದು ಸ್ಥಿರತೆಯನ್ನು ತಿಳಿದುಕೊಳ್ಳುವುದಕ್ಕೆ ಜೀವ ಬಹಳ ಪ್ರಯಾಸವನ್ನು, ನಿಜವಾದ ಜ್ಞಾನವನ್ನು ಹೊಂದಬೇಕಾಗುತ್ತದೆ. ಎಲ್ಲರ ಜೀವನವು ಅಸ್ಥಿರತೆಯೇ ಜೀವನ ಎನಿಸಿದೆ. ಇದು ಬಡವನಾಗಲಿ ರಾಜನಾಗಲಿ, ಈ ಅಸ್ಥಿರತೆಯ ಮನೋಭಾವ ತನಗೆ ಜ್ಞಾನ ಬಂದ ದಿನದಿಂದ ಸಾಯುವ ತನಕವೂ ಸುಸ್ಥಿರವಾಗಿ ನಿಂತಿರುತ್ತದೆ. ಇದೇ ತಾರತಮ್ಯ ಜ್ಞಾನದ ವಂಚನೆ. ತಾರತಮ್ಯ ಜ್ಞಾನ ತಿಳಿಯದೇ ಇರುವುದರಿಂದಲೇ ಅಸ್ಥಿರತೆ ಉಂಟಾಗಿದೆ. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದನ್ನು ತೋರಿಸಿಕೊಟ್ಟಿದ್ದಾರೆ. 10 ಜನರು ತಮಗೆ ಯೋಗ್ಯವಾದ ಗತಿಯನ್ನು ಆರಿಸಿಕೊಂಡರು, ತಮ್ಮ ಸ್ಥಿರತೆಯನ್ನು ಕಾಪಾಡಿಕೊಂಡರು ಎಂಬುದನ್ನು ತೋರಿಸುವುದಕ್ಕೋಸ್ಕರವಾಗಿ 10 ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಭಗವಂತನ ವಿಷಯದಲ್ಲಿ ನಾವು ಸ್ಥಿರತೆಯನ್ನು ಸದಾ ನೋಡಬಹುದು, ಜೀವನ ವಿಷಯದಲ್ಲಿ ಅಸ್ಥಿರತೆಯನ್ನು ನಾವು ಸದಾ ನೋಡಬಹುದು. ಯಾವ ಸಂಸಾರ ಅವಸ್ಥೆಯಲ್ಲಿ ಭಗವಂತನ ವಿಷಯದಲ್ಲಿ ಸದಾ ಸ್ಥಿರತೆ ಇರುವುದರಿಂದ ಜೀವನ ಜೊತೆಯಲ್ಲಿ ಭಗವಂತನ ನಾವು ತಾರತಮ್ಯವನ್ನು ಹೇಳಬಾರದು. ತಾರತಮ್ಯ ವಿಶಿಷ್ಟ ಗುಣ ಭಗವಂತನಲ್ಲಿ ಇದೆ. ಅಂದರೆ ಭಗವಂತನ ವಿಶಿಷ್ಟ ಗುಣವೇ ಜೀವನ ತಿಳಿದುಕೊಳ್ಳಬಹುದಾದಂಥ ತಾರತಮ್ಯ ಜ್ಞಾನ ಎಂಬುದೆನಿಸುತ್ತದೆ. ಅತಿ ಉತ್ಕೃಷ್ಟತೆ ಹೇಗೆ ಭಿನ್ನನಾಗಿದ್ದಾನೆ, ಸಕಲ ಜೀವರಿಂದ ಭಿನ್ನನಾಗಿದ್ದಾನೆ ಭಗವಂತ ಹೇಗೆ ಎಂಬುದನ್ನು ತಿಳಿಯುವುದೇ ತಾರತಮ್ಯ ಎನಿಸುತ್ತದೆ. ನಾವು ಹಿಂದೆ 2 ವಿಷಯಗಳನ್ನು ಚಿಂತಿಸಿದೆವು. ಪ್ರಸ್ತುತ ವಿಷಯ ನೆನ್ನೆ ತಿಳಿದಂತೆ ಸ್ವರೂಪ ವಿಷಯ ಭೋಗ ವಿಚಾರವನ್ನು ಭಗವಂತನಲ್ಲಿ ನಾವು ತಿಳಿದೆವು. ಇನ್ನು ಸ್ವರೂಪ ಎಂಬತಕ್ಕಂಥ ಲಕ್ಷ್ಮೀದೇವಿಯಲ್ಲಿಯೂ ಇದೆ. ನಾವು ಲಕ್ಷ್ಮೀನಾರಾಯಣನು ಜೊತೆಯಲ್ಲೇ ನಾವು ಆರಾಧನೆ ಮಾಡಬೇಕು ಎಂಬುದು ಶ್ರೀ ಬಸವಾನಂದರ ವಿಶೇಷವಾದ ಆಜ್ಞಾ ಇದೆ. ಆದ್ದರಿಂದ ಭೋಗದಲ್ಲಿ ಲಕ್ಷ್ಮೀದೇವಿಯ ಸ್ವರೂಪವನ್ನು ನಾವು ತಿಳಿಯಬೇಕಾಗಿದೆ. ಭಗವಂತನ ಭೋಗ ವಿಚಾರದಂತೆ ಲಕ್ಷ್ಮೀ ಭೋಗ ವಿಚಾರವೂ ಇದೆಯೇನು ಅಂತ ಹೇಳಿದಾಗ, ಲಕ್ಷ್ಮಿ ಮತ್ತು ಸ್ವತಂತ್ರವಾದ ಭಗವಂತನನ್ನು ವಿಶೇಷವಾಗಿ ಯಾಕೆ ಹೇಳಬೇಕಾಗಿತ್ತು ಎಂದನಿಸುತ್ತದೆ. ಆದ್ದರಿಂದಲೇ ಯಾವಾಗ ನಾವು ಲಕ್ಷ್ಮಿಯನ್ನು ಪ್ರತ್ಯೇಕವಾಗಿ ನಿರ್ದೇಶನ ಮಾಡುತ್ತೇವೆಯೋ ಅವಳೆಲ್ಲ ಅಜಗಜಾಂತರ ಭೇದವಿದೆ, ಭೋಗದಲ್ಲೂ ಭೇದವಿದೆ ಎಂದು ತಿಳಿಯಬೇಕು. ಮೊದಲಿಗೆ ಅದನ್ನು ಪ್ರಸ್ತಾಪ ಮಾಡಿಕೊಳ್ಳೋಣ. ಲಕ್ಷ್ಮೀ ಸ್ವರೂಪ ಮತ್ತು ವಿಷಯಾದಿ ಭೋಗ ವಿಚಾರ. ಲೋಕದಲ್ಲಿ 6 ರಸಗಳಿರತಕ್ಕಂಥದ್ದು. ರಮಾ ಸ್ವರೂಪದಲ್ಲಿ ಲವಣ, ಉಪ್ಪು, ಸಿಹಿ, ಹುಳಿ ಮೊದಲಾದವುಗಳಂತೆ ವಿಜಾತಿಯ ಅನಂತ ರಸಗಂಧಾದಿಗಳು ಉಂಟು. ರಮಾದೇವಿಯಲ್ಲಿ ಇಲ್ಲದೇ ಇರತಕ್ಕಂಥ ವಿಜಾತೀಯ ರಸಗಳು ಪರಮಾತ್ಮನಲ್ಲಿ ಉಂಟು. ನಾವು ಪದಾರ್ಥವನ್ನು, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಪದಾರ್ಥವನ್ನು ಒಟ್ಟುಗೂಡಿಸಿದಾಗ ಅದನ್ನು ಕೇವಲ ಷಡ್ರಸಭೇದ, ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು ಅಂತ ಹೇಳಿ ನಾವು ಷಡ್ರಸವನ್ನು ನಾವು ತಿಳಿಸ್ಕೊಡುತ್ತೇವೆ. ಯಾವುದೇ ಪದಾರ್ಥವನ್ನು ಈ 6 ವಿಭಾಗದಲ್ಲಿ ಕಾಣಬಹುದಾಗಿದೆ. ಇದು ಸಜಾತೀಯವಾದ ರಸಗಳು, ಲೋಕದಲ್ಲಿ ಪ್ರಾಕೃತವಾಗಿ ಸಿಗತಕ್ಕಂಥದ್ದು. ಭಗವಂತನದು ಮತ್ತು ಲಕ್ಷ್ಮಿದು ಕೇವಲ ಪ್ರಾಕೃತಮಯವಾದದ್ದು ಅಲ್ಲ. ಹಾಗಾದರೆ ಅಪ್ರಾಕೃತದಲ್ಲಿ ಎಷ್ಟು ರಸಗಳಿದೆ ಅಂತ ಹೇಳಿದರೆ, ಭಗವಂತನ ರಸಗಳು ಪ್ರತ್ಯೇಕ, ಲಕ್ಷ್ಮಿಯ ರಸಗಳು ಪ್ರತ್ಯೇಕ ಎಂದು ನಾವು ತಿಳಿಯಬೇಕು. ಹೇಗೆ ತಿಳಿಯುವುದು? ನಾವು ಲೋಕದಲ್ಲಿ ಕಾಣುವಂತೆ 6 ರಸಗಳಿಗೆ ಇದರಲ್ಲಿ ಸಜಾತಿಯ ಅನಂತ ಗುಣಗಳು,
ಮತ್ತು ವಿಜಾತಿಯ ಅನಂತ ರಸಗಂಧಾದಿಗಳು ಪದಾರ್ಥಗಳಲ್ಲಿ, ಅಪ್ರಾಕೃತ ಪದಾರ್ಥಗಳಲ್ಲಿ ಉಂಟು. ಈ ಒಂದು ವಿಷಯವನ್ನು ತಿಳಿದುಕೊಳ್ಳುವುದೇ ನಮ್ಮ ಯೋಗ್ಯತೆಗೆ ಮಿಲುಕು ಸಿಗುವುದಿಲ್ಲ. ಉದಾಹರಣೆಗೆ ದೇವಲೋಕದ ಅಮೃತ. ನಾವು ಸಿಹಿ ಎಂದು ಹೇಳಿದಾಗ ಹರಿಕಥಾಮೃತದಲ್ಲಿ ಸಿಹಿ ಎಂಬತಕ್ಕಂಥ ಇರತಕ್ಕಂಥ ವಿಶೇಷವಾದ ಗುಣವನ್ನು ತಿಳಿಸಿಕೊಟ್ಟಿದ್ದಾರೆ. ಲೋಕದಲ್ಲಿ ಒಂದೇ ಸಿಹಿ ಎಂಬತಕ್ಕಂಥದ್ದು ಪದಾರ್ಥ ಹೇಳಿದರೆ 25 ವೆರೈಟೀಸ್, ಅಂದರೆ ವಿವಿಧ ರೀತಿಯ ಸಿಹಿ ಇರುತ್ತದೆ. ಇದಕ್ಕೆ ಮೂಲಾಧಾರವಾಗಿರ್ತಕ್ಕಂಥದ್ದು ಯಾವುದು? ಅಪ್ರಾಕೃತವಾದದ್ದು. ಅದರಲ್ಲಿ ಎಷ್ಟು ಗುಣಗಳಿರುತ್ತದೆ? ಅನಂತ ಗುಣಗಳಿರುತ್ತದೆ. ಸಕ್ಕರೆ, ಉಪ್ಪು, ಹುಳಿ, ಸಿಹಿ, ಕಹಿ, ವಹಿ ಒಗರು ಎಂಬ ಸಜಾತಿಯ ಅನಂತ ಗುಣಗಳು, ಅನಂತ ರಸಗಳು ಅಪ್ರಾಕೃತದಲ್ಲಿ ಕಾಣಬಹುದು. ಅಷ್ಟೇ ಅಲ್ಲ, ವಿಜಾತೀಯವಾದ ರಸಗಳನ್ನು ನಾವು ಕಾಣಬಹುದು. ಹೇಗೆ ವಿಜಾತೀಯ ರಸಗಳು ಅಂದರೆ ಅರ್ಥ ಅಂದರೆ, ಲಕ್ಷ್ಮೀದೇವಿಗೆ ಮಾತ್ರ ರಸವಾಗಿರ್ತಕ್ಕಂಥದ್ದನ್ನು ಭಗವಂತನಿಗೆ ವಿಜಾತಿಯಾಗುವುದು, ಬ್ರಹ್ಮದೇವರಿಗೆ ವಿಜಾತಿಯಾಗುವುದು. ಪ್ರತಿಯೊಬ್ಬ ಜೀವರಿಗೂ ಕ್ಲುಪ್ತವಾದ ರಸಗಳು ಉಂಟು. ಅದು ಸ್ವರೂಪ ಅಂತ ಹೆಸರು. ಉದಾಹರಣೆಗೆ ಭಿನ್ನ ಜೀವ ಭಿನ್ನ ಕರ್ಮ ಅಂತ ನಾವು ಲೌಕಿಕದಲ್ಲಿ ಕಾಣುತ್ತೇವೆ. ಪ್ರತಿಯೊಬ್ಬರ ಕರ್ಮವೂ ಒಂದೇ ಥರವಾಗಿರುತ್ತದೆ ಹೊರತು ಒಂದೇ ಕೆಲಸವಾಗಿರುವುದಿಲ್ಲ. ಎಲ್ಲರೂ ಶ್ರಮವಹಿಸಿ ಕೆಲಸ ಮಾಡುತ್ತಾರಾದರೂ ಆ ಶ್ರಮದಲ್ಲಿ ಬೇರೆ ಬೇರೆ ಶ್ರಮ ರೀತಿ ಇರುತ್ತದೆ. ಅವರ ಕಾಯಿಕ, ವಾಚನಿಕ, ಮಾನಸಿಕ, ಈ ರೀತಿಯಲ್ಲಿ ನಾವು ಕೆಲವು ಬಗೆಯನ್ನು ಮಾಡಬಹುದು. ಆಧ್ಯಾತ್ಮದಲ್ಲಿ ಇನ್ನೂ ಅನೇಕ ವಿಭಾಗವನ್ನು ನಾವು ಕಾಣಬಹುದು. ಅದರಂತೆ ಕರ್ಮಗಳಲ್ಲಿ ಹೇಗೆ ನಾವು ವಿಭಾಗವನ್ನು ಕಾಣಬಹುದು, ಅದರಂತೆ ರಸಗಳಲ್ಲಿ ಅನಂತ ರೀತಿಯ ಸಜಾತೀಯ ವಿಶೇಷ ಗುಣಗಳುಳ್ಳಂಥ ಪದಾರ್ಥಗಳು, ವಿಜಾತೀಯ ರಸವುಳ್ಳಂಥ ಪದಾರ್ಥಗಳನ್ನು ಶುದ್ಧ ಸಾತ್ವಿಕ ಗುಣದಿಂದ ನಾವು ಕಾಣಬಹುದಾಗಿದೆ. ಅದು ಪ್ರಕೃತಿಯಲ್ಲಿ ಇರುತ್ತದೆ. ಮೋಕ್ಷದಲ್ಲಿ ಇರತಕ್ಕಂಥ ಜೀವರು ಶುದ್ಧ ಸತ್ವಾತ್ಮಕ ಗುಣದಿಂದ ಅನಂತ ಗುಣಗಳನ್ನು, ಅನಂತ ಪದಾರ್ಥವನ್ನು ಅವರು ಅಪೇಕ್ಷಿಸುತ್ತಾರೆ, ಹೊಂದುತ್ತಾರೆ. ಅದು ಅವರಿಗೆ ದೋಷಕರವಲ್ಲ. ಅದು ಅವರ ಸ್ವರೂಪಗತ ರಸಗಳು. ನಮ್ಮ ಉದಾಹರಣೆಗೆ ಅದು ನಿಲುಕುವಂಥದ್ದಲ್ಲ. ಒಂದೇ ಹಣ್ಣನ್ನು ಒಬ್ಬರು ಫಲವೆಂದು ಸ್ವೀಕರಿಸಿದರೆ ಅದೇ ಹಣ್ಣನ್ನು ಇನ್ನೊಬ್ಬರು ವಿಶೇಷವಾದ ಫಲವೆಂದು ಸ್ವೀಕರಿಸುತ್ತಾರೆ. ಅಂದರೆ ಒಂದೇ ಫಲದಲ್ಲಿ ಅನಂತ ರಸಗಳನ್ನು ನಮ್ಮ ಇಂದ್ರಿಯದಲ್ಲಿ ರಸೋತ್ಪತ್ತಿಯ ಮೇಲೆ ನಮಗೆ ಅವಲಂಬಿಸುತ್ತದೆ. ನಮ್ಮ ಸಂಸಾರದಲ್ಲಿರ್ತಕ್ಕಂಥ ಇಂದ್ರಿಯಗಳು ದೋಷಪೂರಿತವಾಗಿದೆ. ಒಬ್ಬರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಿಹಿ ತಿಂದರೆ ಮತ್ತೊಬ್ಬರು ಹೆಚ್ಚು ಪ್ರಮಾಣದಲ್ಲಿ ಸಿಹಿಯನ್ನು ಸೇರುತ್ತಾರೆ. ಕೆಲವರು ಸಿಹಿಯನ್ನೇ ಸೇವಿಸುವುದಿಲ್ಲ. ಇದು ಅವರವರ ಇಂದ್ರಿಯಗಳ ಯೋಗ್ಯತೆಯನ್ನು ಅನುಸರಿಸಿರುತ್ತದೆ. ಆದರೆ ಸಹಜ ಸ್ಥಿತಿಯಲ್ಲಿರತಕ್ಕಂಥ ಪ್ರಾಕೃತವಾದ ಇಂದ್ರಿಯಗಳು ಹೇಗಿರುತ್ತದೆ? ನಾವು ಅಚಿಂತ್ಯ ಅದ್ಭುತ ಕಲ್ಪನೆ, ನಮ್ಮ ಯೋಗ್ಯತೆ ಮೀರಿದಾಗಿರುತ್ತದೆ. ಸಕಲ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಸಕಲ ಜೀವರಿಗೂ ವಿಭಿನ್ನವಾದ ರಸಗಳೇ ಇರುತ್ತದೆ. ಇದಕ್ಕೆ ಸ್ವರೂಪ ಅಂತ ಹೆಸರು. ಎಲ್ಲರ ಸ್ವರೂಪವೂ ಭಿನ್ನವಾಗಿರುವುದರಿಂದ ಅವರ ರಸ, ಗಂಧ, ಅವರ ಯೋಗ್ಯತೆ ಎಲ್ಲವೂ ವಿಭಿನ್ನವಾಗಿಯೇ ಇರುತ್ತದೆ. ಈ ದೃಷ್ಟಿಯಲ್ಲಿ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಗೆ ಅನಂತ ರಸ ಗುಣಗಳು, ಪದಾರ್ಥಗಳು, ರಸಗಂಧಾದಿಗಳು ಲಕ್ಷ್ಮೀದೇವಿ ಸೇವಿಸುತ್ತಾಳೆ. ಇದರ ಸಜಾತಿಯಲ್ಲಿ ಅನಂತ, ವಿಜಾತಿಯಲ್ಲಿ ಅನಂತ ರಸಗಳು
ಭಗವಂತನು ಸೇವಿಸುತ್ತಾನೆ, ಸರ್ವಸಾರ ಭೋಕ್ತ ಎಂಬುದನ್ನು ನಾವು ತಿಳಿಯುತ್ತೇವೆ. ಇದನ್ನು ಕೇವಲ ಶಬ್ದದಿಂದ ನಾವು ಹೇಳಬೇಕೇ ಹೊರತು ವಸ್ತುಸ್ಥಿತಿಯಲ್ಲಿ ನಾವು ಈ ಗುಣ ಲಕ್ಷ್ಮಿಯ ಗುಣ, ಈ ಗುಣ ಭಗವಂತನ ಗುಣ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ಯೋಗ್ಯತೆಗೆ ಮೀರಿದ್ದು, ಕಲ್ಪನಾತೀತವಾದದ್ದು. ಶಾಸ್ತ್ರದಲ್ಲಿ ಹೇಳಿರುವುದರಿಂದ ನಾವು ಅದರಂತೆ ತಿಳಿಯಬೇಕು. ಲೋಕದಲ್ಲಿ ಸದೃಷ್ಟಾಂತವಾಗಿ ಹೇಗೆ ಮಿಣುಕು ಹುಡುಕು ಸೂರ್ಯನಿಗೂ ಹೇಗೆ ಅಜಗಜಾಂತರವಿದ್ದರೂ ಸಹ ಅಲ್ಪ ಪ್ರಮಾಣದಲ್ಲಿ ಕಾಣುತ್ತೇವೆಯೋ ಹಾಗೆ ಈ ಲೋಕದಲ್ಲೂ ಸಹ ಕಾಣಬಹುದಾಗಿದೆ ನಮ್ಮ ತಿಳುವಳಿಕೆಗೆ ಅನುಸಾರವಾಗಿ. ರಮಾದೇವಿಗೆ ರಸದಿಂದ ಆಗತಕ್ಕ ಸುಖಭೋಗಗಳು ಅಂದರೆ ಈ ಸುಖದಿಂದ ತಾನು ಆನಂದ ಅನುಭವವುಳ್ಳವಳು ಎಂಬ ಉಚ್ಚತಾ ಭಾವವನ್ನು ಹೊಂದುತ್ತಾಳೆ. ರಮಾ ಬ್ರಹ್ಮಾದಿ ಜಗತ್ತಿನಲ್ಲಿ ಆಗತಕ್ಕ ಆನಂದವೂ ಕೂಡ ಪರಮೇಶ್ವರನಿಗೆ ವಿಷಯ ಸಮಾನವೇ. ಆದುದರಿಂದ ಸ್ವಸ್ವರೂಪ ಸುಖ ಲಾಭವಾಗುತ್ತದೆ. ಅಂದರೆ ಭಕ್ಷ್ಯ ಭೋಜ್ಯಾದಿಗಳು ನಮಗೆ ಹೇಗೆ ವಿಷಯವೋ ಅವುಗಳಿಂದ ಸುಖವಾಗುತ್ತದೋ ಅದರಂತೆ ರಮಾದಿಗಳಲ್ಲಿ ಆನಂದವೂ ಪರಮಾತ್ಮನಿಗೆ ವಿಷಯವೂ ಅದರ ಭೋಗದಿಂದ ಸ್ವಸ್ವರೂಪ ಸುಖಾನುಭವವಾಗುತ್ತದೆ ಎಂಬ ಭಾವ, ಅದರಿಂದಲೂ ಉಚ್ಚತಾ ಭಾವ ಸಾಧ್ಯವಾಗುತ್ತದೆ. ಈ ರೀತಿಯಿಂದ ವಿಷಯವಾಗಿ ಪರಮಾತ್ಮನಿಗೆ ಆನಂದಗಳು ಭೋಗ್ಯವಾಗುತ್ತದೆ. ಸುಖಾದಿಗಳ ಭೋಗ ಎಂದರೆ ಉಚ್ಛ ನೀಚತ ಲಾಭವು ಎಂದು ಹೇಳಲಾಗುತ್ತದೆ. ಇದು ಲೋಕದಲ್ಲಿಯೂ ಕಂಡಿದೆ. ಪುತ್ರಾದಿಗತ, ಪುತ್ರನಿಗೆ ಆದ ಸುಖ, ಆ ಸುಖ ಜ್ಞಾನದಿಂದ ತನ್ನಲ್ಲಿ ಅಂದರೆ ತಂದೆಯಲ್ಲಿಯೂ ಸುಖವಾಗುತ್ತದೆ. ಅದರಂತೆ ಈಶ್ವರನಲ್ಲಿಯೂ ಒಂದು ತಿಳಿಯಬೇಕು. ಲಕ್ಷ್ಮಿಯಲ್ಲಿರತಕ್ಕಂಥ ಅನಂತ ಗುಣಗಳು ಭಗವಂತನಲ್ಲಿ ವಿಶೇಷಾಕಾರವಾಗಿದೆ. ಲಕ್ಷ್ಮಿಯ ಗುಣವೇ ಭಗವಂತನಲ್ಲಿ ಇಲ್ಲ ಅಂದರೆ ಏನರ್ಥ? ಇನ್ನು ಅಧಿಕವಾಗಿದೆ ಎಂದರ್ಥ. ಹಾಗಾದರೆ ಭಗವಂತನಿಗೆ ತಿಳಿಯದ ಗುಣ ಲಕ್ಷ್ಮಿಯಲ್ಲಿ ಇದೆಯೇನು ಅಂದರೆ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅನುಭವಿಸಲು ಲಕ್ಷ್ಮಿಗೆ ಮಾತ್ರ ಏಕೆ ಬಿಟ್ಟಿದ್ದಾನೆಂದರೆ ಅದಕ್ಕೆ ನಾವು ತಿಳಿಯಬೇಕಾದದ್ದು ಭಗವಂತನಿಗೆ ಸೀಮಿತವಾದ ಗುಣ, ಲಕ್ಷ್ಮಿಗೆ ಸೀಮಿತವಾದ ಗುಣ, ಬ್ರಹ್ಮಾದಿಗಳಿಗೆ ಸೀಮಿತವಾದ ಗುಣ ಆ ಪದಾರ್ಥದಲ್ಲಿರ್ತಕ್ಕಂಥದ್ದು ಪ್ರತ್ಯೇಕವಾಗಿರುತ್ತದೆ. ಅದಕ್ಕೆ ಸಾಕ್ಷ್ಯ ಗುಣಗಳು ಆ ಜೀವರಿಗೆ ಮಾತ್ರ ಕ್ಲುಪ್ತವಾಗಿರುತ್ತದೆ ಎಂದು ತಿಳಿಯಬೇಕು. ಭಗವಂತನಿಗೆ ಸರ್ವಸಾರಭೋಕ್ತನಾದ್ದರಿಂದ ಅವನಿಗೆ ಇಲ್ಲದೇ ಇರತಕ್ಕಂಥ ಜ್ಞಾನ ಪದಾರ್ಥವೇ ಇಲ್ಲ. ಲಕ್ಷ್ಮೀ ದೇವಿಯ ಯಾವ ರಸ ಗುಣ ಆನಂದಗಳು ಹೊಂದುತ್ತಾವೋ ಅವೆಲ್ಲದರ ಜ್ಞಾನ ಭಗವಂತನಿಗೆ ಇದೆ. ಆದರೆ ಅದು ಅಲ್ಪವೆಂದು ಅದನ್ನು ಅವನು ಉಪಯೋಗಿಸುವುದಿಲ್ಲ. ಏಕೆಂದರೆ ಅವನು ಸ್ವತಂತ್ರನಾದ್ದರಿಂದ ಅವನಿಗಿಂತ ಅತಿಶಯವಾದ ಗುಣಗಳು, ಅತಿಶಯವಾದ ಸುಖಗಳು ಭಗವಂತನದು. ಉದಾಹರಣೆಗೆ ನನ್ನ 1 ಕೋಟಿ ರೂಪಾಯಿ ಇದ್ದಾಗ ಪರರ 10 ರೂಪಾಯಿಯನ್ನು ನಾನೇಕೆ ಅಪೇಕ್ಷಿಸುವಲ್ಲಿ? ಈ ಅಂಥ 10 ರೂಪಾಯಿಗಳು ಎಷ್ಟು ಹಾಕಿದರೆ ನನ್ನ ಕೋಟಿ ಆಗುತ್ತದೆ. ಹಾಗೆ ಇದು ಉದಾಹರಣೆಗೆ ಮಾತ್ರ. ಭಗವಂತ ಕೋಟಿ ಅಂದರೆ ಪೂರ್ಣನಾಗಿದ್ದಾನೆ. ಎಲ್ಲರ ಗುಣಗಳನ್ನು ಲಕ್ಷ್ಮೀದೇವಿಯ ಗುಣಗಳಿಗೂ ಪೂರ್ಣನಾಗಿದ್ದಾನೆ. ಆದ್ದರಿಂದಲೇ ಭಗವಂತ ದೇಶತಃ ಕಾಲತಃ ಸಮಾನವೆಂದೆನಿಸಿದರೂ ಗುಣತಃ ಸಮಾನವೆನಿಸುವುದಿಲ್ಲ ಲಕ್ಷ್ಮೀದೇವಿ ಎಂದು ಇದಕ್ಕೋಸ್ಕರವಾಗಿ ಹೇಳುವುದು. ಅನಂತ ಗುಣದಿಂದ ಪೂರ್ಣನಾಗಿದ್ದನು ಭಗವಂತ, ಅನಂತ ಸುಖದಿಂದ ಪೂರ್ಣನಾಗಿದ್ದಾನೆ ಅಂತ ತಿಳಿಯಬೇಕು. ಆದರೂ ಲಕ್ಷ್ಮಿಯ ಗುಣವನ್ನು ಪ್ರತ್ಯೇಕವಾಗಿಯೇ ತಿಳಿಯಬೇಕು ಎಂಬುದೇ ಇದರ ಸಾರ. ಇಂಥ ವಿಶೇಷ ಜ್ಞಾನವನ್ನು ದಿವಸ ಪುರಂದರದಾಸರಿಗೆ ಅವರ ಅಂತರ್ಯಾಮಿ ಪುರಂದರ ವಿಷ್ಣುವಿಗೆ ಭೂಯಿಷ್ಠ ಅಂತೇ ನಮ್ಮ ಮುಕ್ತಿಮಿದೆಯಮ್ಮ ಎಂದು ಹೇಳೋಣ. ಇಂಥ ವಿಶೇಷ ಜ್ಞಾನ ನಮಗೆ ಸಾಧ್ಯವಾದದ್ದು ಕೇವಲ ಮನುಷ್ಯ ಜನ್ಮದಿಂದ ಮಾತ್ರ. ಮನುಷ್ಯ ಜನ್ಮಕ್ಕೆ ಸಹಾಯಕರಾದ ತಂದೆ ತಾಯಿಗಳ ಅನುಗ್ರಹವನ್ನು ನಾವು ನೆನೆಸಬೇಕು. ತಂದೆ ತಾಯಿಗಳ ಇರುವಿಕೆ, ನರವಾದ ಗುರು ಹಿರಿಯರ ಅನುಗ್ರಹವನ್ನು ನೆನೆಸಬೇಕು. ನಾವು ಲೋಕದಲ್ಲಿ ಈ ನೆನೆಯುವಿಕೆ ಎಂಬುದನ್ನು ಹೇಗೆ ಎಂದು ತಿಳಿದುಕೊಳ್ಳೋಣ.
ನನ್ನ ಇರುವಿಕೆಗೆ, ನನ್ನ ಹುಟ್ಟಂದಿನಿಂದ ನನಗೆ ಬಟ್ಟೆ, ಆಹಾರ, ಆಶ್ರಯವನ್ನು ಕೊಟ್ಟಂಥವರು ನಮ್ಮ ತಂದೆ ತಾಯಿಗಳು. ಅದನ್ನು ನಾವು ಸಾಯೋ ತನಕವೂ ಪ್ರತಿದಿನವೂ ಮರೆಯದಂತೆ ನೆನೆಸಿಕೊಳ್ಳುತ್ತೇವೆ. ನಮ್ಮದು ಬರೀ ಕೈಯಿಂದ ಬಂದಿರುತ್ತೇವೆ. ಒಂದು ಬಟ್ಟೆ ತುಂಡನ್ನು ನಾವು ತಂದಿರುವುದಿಲ್ಲ, ಒಂದು ಅಕ್ಕಿ ಕಾಳನ್ನು ತಂದಿರುವುದಿಲ್ಲ, ಒಂದು ತೊಟ್ಟು ನೀರನ್ನೂ ತಂದಿರುವುದಿಲ್ಲ. ಆದರೆ ನಮ್ಮ ತಂದೆ ತಾಯಿಗಳು ಏನು ಮಾಡುತ್ತಾರೆ? ತಮ್ಮ ಶ್ರಮದಿಂದ ನೀರು, ಬಟ್ಟೆ, ವಸ್ತ್ರವನ್ನು ನಮಗಾಗಿ ಒದಗಿಸುತ್ತಾರೆ. ಆ ಒದಗಿಸುವುದರಿಂದ ನಾವು ಅದನ್ನೇ ಕೂಡಿ ಹಾಕಿಕೊಂಡು ನಮ್ಮಲ್ಲಿ ಇಷ್ಟು ಹಣವಿದೆ, ಇಷ್ಟು ನೀರಿದೆ, ಇಷ್ಟು ವಸ್ತ್ರವಿದೆ, ಇಷ್ಟು ದವಸವಿದೆ ಎಂದು ನಾವು ತೃಪ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಈ ತೃಪ್ತಿ ಕೊನೆ ತನಕವೂ ನಮಗೆ ಉಳಿಯುತ್ತದೆ. ಈ ತೃಪ್ತಿ ದುರಾಸೆಯಾಗಿ ನಮಗಲ್ಲದ ಪದಾರ್ಥವನ್ನು ನಾವು ಶೇಖರಿಸಿಕೊಳ್ಳುತ್ತಾ ಹೋಗುತ್ತೇವೆ. ಒಂದು ದಿನದಲ್ಲಿ ನಮ್ಮದಲ್ಲದೇ ಇರೋದನ್ನು ನಾವು ಸೇರಿಸಿಕೊಂಡಿರೋದ್ರಿಂದ ಅದು ಬಿಟ್ಟು ಹೋಗುವ ಪ್ರಸಂಗವು ಬರುತ್ತದೆ. ಭಗವಂತ ಆ ಕಾಲದಲ್ಲಿ ತಿಳಿಸುತ್ತಾನೆ, ನಿನಗೆ ಬೇಡವಾದ, ಅನ್ಯರಿಗೆ ಬೇಕಾದ ಪದಾರ್ಥವನ್ನು ನೀನು ಸೇರಿಸಿಕೊಂಡಿದ್ದಿ ನೋಡು, ಇದರಿಂದ ನಿನಗೆ ಪಾಪವೇ ಬಂತು. ನಿನಗೆ ಬೇಕಾದನ್ನು ಮಾತ್ರ ನೀನು ಬಯಸಿದ್ದರೆ ನಿನಗೆ ಭಾರವೆನಿಸುತ್ತಿರಲಿಲ್ಲ. ಈಗ ಭಾರದ ಜೊತೆಯಲ್ಲಿ ಭಯವೂ ಉಂಟಾಗುತ್ತದೆ. ಒಬ್ಬ ಮನುಷ್ಯ ಭಾರ ಹೊತ್ತಿದ್ದಾಗ ಎಷ್ಟು ದಿನ ಕಾಲ ಭಾರವನ್ನು ಹೊತ್ತುತ್ತಾನೆ. ಕೆಲ ಕಾಲದ ನಂತರ ಆ ಭಾರ ಎಂಬುದು ದೇಹ ಶಕ್ತಿಯೆಲ್ಲ ಕುಂದು ಹೋಗಿ ಭಯವನ್ನು ಉಂಟುಮಾಡುತ್ತದೆ. ಆ ಭಯದಿಂದ ಮೂರ್ಛಿತನಾಗಿ ಕೆಳಗೆ ಬಿಡುತ್ತಾನೆ. ಮೂರ್ಛಿತನಾದವನಿಗೆ ತಾನು ತಿನ್ನಲಾರ, ಪರಗೂ ಕೊಡಲಾರ, ತಾನು ಅನುಭವಿಸಲಾರ, ತಾನು ರೋಗಿಷ್ಠನಾಗಿ ಕೈ ಕಾಲು ಯಾವುದನ್ನು ಅಲ್ಲಾಡಿಸದೆ ಜಡದಂತೆ ಜಡಸದೃಶನಾಗಿ ಬಿಡುತ್ತಾನೆ. ಅನೇಕ ವೃದ್ಧಾಪ್ಯದಲ್ಲಿ ಅನೇಕ ರೋಗಗಳಿಂದ ಪೀಡಿತನಾಗಿ ಬಿಡುತ್ತಾನೆ. ಇದೆಲ್ಲ ಕಾರಣ ಯಾತಕ್ಕೋಸ್ಕರವಾಗಿ ಎಂದರೆ ನಮಗಲ್ಲದ ಪದಾರ್ಥವನ್ನು ನಾವು ಶೇಖರಿಸುವುದರ ಫಲವಾಗಿ. ಆದರೂ ನಾವು ನಮ್ಮ ತಂದೆ ತಾಯಿಯರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಏಕೆ? ನಾನು ಬರೀ ಕೈಯಲ್ಲಿ ಬಂದೆ, ನನಗೆ ಒದಗಿಸಿದವರು ತಂದೆ ತಾಯಿಗಳು ಅಂತ ಹೆಸರು. ಅದರಂತೆ ನಮ್ಮ ತಂದೆ ತಾಯಿಗಳನ್ನು ಪೋಷಿಸಿದವರು ಅವರ ಗುರು ಹಿರಿಯರು. ಅವರನ್ನು ನಾವು ಜ್ಞಾಪಿಸಿಕೊಳ್ಳುತ್ತೇವೆ, ಸ್ಮರಣೆ ಮಾಡಿಕೊಳ್ಳುತ್ತೇವೆ. ಇವರೆಲ್ಲರೂ ಕೊಡತಕ್ಕಂಥದ್ದು ಏನಿದೆ ಅಂದರೆ ನಮಗೆ ಬೇಕಾದದ್ದನ್ನು ಮತ್ತು ಬೇಡವಾದದ್ದನ್ನು ಸಹ ನಾವು ಇಲ್ಲಿ ಸಂಗ್ರಹ ಮಾಡಿರುತ್ತೇವೆ. ಆದರೆ ದೇವತೆಗಳು ನಮ್ಮೆಲ್ಲರಲ್ಲೂ ಸಹ ನಿಂತು ಅಭಿಮಾನಿ ದೇವತೆಗಳಾಗಿದ್ದು ನಮಗೆ ಏನು ಬೇಕೋ ಅಂದರೆ ನಮ್ಮ ಹಿಂದಿನ ಕರ್ಮಾನುಸಾರವಾಗಿ ಎಷ್ಟು ಕರ್ಮಕ್ಕೆ ಎಷ್ಟು ಫಲವನ್ನು ಕೊಡಬೇಕೋ ಅಷ್ಟೇ ಫಲವನ್ನು ದೇವತೆಗಳು ಕೊಡುತ್ತಾರೆ. ಆದ್ದರಿಂದ ಮನುಷ್ಯರಿಗೂ ಮತ್ತು ದೇವತೆಗಳು ಇರತಕ್ಕಂಥ ವ್ಯತ್ಯಾಸವನ್ನು ನಾವು ಕಂಡುಕೊಳ್ಳಬಹುದು. ಮನುಷ್ಯರು ಅಜ್ಞಾನಿಗಳು, ಆದ್ದರಿಂದ ತಮಗಲ್ಲದ್ದನ್ನು ತಮ್ಮದು ಅಂತ ಭ್ರಮಿಸಿದರು. ದೇವತೆಗಳು ಜ್ಞಾನಿಗಳು, ಅವರಿಗೆ ನಮಗೆ ಬೇಕಾದ್ದನ್ನು ಮಾತ್ರ ನಮಗೆ ಕೊಟ್ಟರು. ನಮಗೆ ಬೇಕಾದದ್ದು ಅವರಿಗೆ ಹೇಗೆ ತಿಳಿಯಿತು? ನಮ್ಮ ಹಿಂದಿನ ಕರ್ಮದ ಫಲ, ಅದನ್ನು ಭಗವಂತ ನಿಯೋಜಿಸಿದ್ದಾನೆ. ಅನಂತ ಕರ್ಮದ ಫಲದಿಂದ ನಮಗೆ ಬೇಕಾದ ಪದಾರ್ಥಗಳನ್ನು ಭಗವಂತ ದೇವತೆಗಳ ಮೂಲಕ ನಮಗೆ ಕೊಡುತ್ತಾರೆ. ಆದ್ದರಿಂದ ದೇವತೆಗಳ ವಿಶೇಷವಾದ ಅನುಗ್ರಹವನ್ನು ನಾವು ಸ್ಮರಿಸಲೇಬೇಕು. ನಾವು ಪ್ರತಿದಿನವೂ ನಾವು ತಿಳಿಯಬೇಕಾದ ಏನು? ಈಶ್ವರ ಸರ್ವಭೂತಾನಿ ಹೃದ್ದೇಶೇ ಅರ್ಜುನ ತಿಷ್ಠತಿ, ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈ ಶರೀರ ಎಂಬ ಯಂತ್ರದೊಳಗೆ ಜೀವನನ್ನು ಕೂಡಿಸಿದ ಭಗವಂತ ಅವನಿಗೆ ಬೇಕಾದ ಸಲಕರಣೆಗಳನ್ನು, ನೆಟ್ಟು, ಬೋಲ್ಟ್ ಮತ್ತು ಯಂತ್ರದ ಭಾಗಗಳನ್ನು ಒದಗಿಸಿದ ಭಗವಂತ
ಈ ಎಲ್ಲ ಯಂತ್ರಗಳಿಗೆ ನಾವು ಸಹಜವಾಗಿ ಧಾತು ಅಂದರೆ ಅದು ಯಾವುದರಿಂದ ಹುಟ್ಟಿದ್ದು, ಲೋಹದಿಂದ ಉಂಟಾಗಿದ್ದು. ಆದರೆ ನಮ್ಮ ಶರೀರ ಉಂಟಾದದ್ದು ಯಾವುದರಿಂದ? ತ್ವಚ್, ಚರ್ಮಾಣಿ, ಮಾಂಸ, ರುಧಿರ, ಮೇಧಸ್ಸಿ, ಮಜ್ಜಾಯ ಮತ್ತು ಅಸ್ಥಿ. ಇದು 7 ಪದಾರ್ಥವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು. 7 ಪದಾರ್ಥವನ್ನು ತಿಳಿಯೋದ್ರಿಂದ ನಾವು ಜಾಗೃತರಾಗಿ ಏಳಬೇಕು. ಅಂದರೆ ಅಧ್ಯಾತ್ಮ ಲೋಕದಲ್ಲಿ ಏಳಬೇಕಾದ್ದರಿಂದ ನಮ್ಮ ಶರೀರದಲ್ಲಿ 7 ಪದಾರ್ಥವಿದೆ. ಅದೇ ತ್ವಚ್, ಚರ್ಮಾಣಿ, ಮೇಧಸ್, ರುಧಿರ, ಮಾಂಸ, ಮಜ್ಜ ಮತ್ತು ಅಸ್ಥಿ. ಇದು ಭೌತಿಕ ಶರೀರವನ್ನು ನಿರ್ಮಾಣ ಮಾಡೋದಕ್ಕೆ ಉಪಯೋಗವಾಗಿರತಕ್ಕಂಥದ್ದು ಮತ್ತು ಸೂಕ್ಷ್ಮ ರೂಪದಲ್ಲಿರತಕ್ಕಂಥ ಶರೀರಕ್ಕೆ ಮನಸ್ಸು, ಬುದ್ಧಿ, ಅಹಂಕಾರ, ಇಂದ್ರಿಯಗಳಲ್ಲಿ ಒಂದು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು, ಇವೆಲ್ಲವೂ ಸೂಕ್ಷ್ಮ ಶರೀರದಲ್ಲಿರುತ್ತದೆ. ಒಬ್ಬ ಶರೀರ ಭೌತಿಕ ಶರೀರವನ್ನು ಬಿಟ್ಟು ಹೋದರೆ ಸೂಕ್ಷ್ಮ ಶರೀರ ಹಾಗೇ ಉಳಿಯುತ್ತದೆ. ಸೂಕ್ಷ್ಮ ಶರೀರ ಅನಂತ ಜನ್ಮದವರೆಗೂ, ಅಂದರೆ ಮೋಕ್ಷಕ್ಕೆ ಬರುವ ತನಕ, ಹೋಗುವ ತನಕ ಸೂಕ್ಷ್ಮ ಶರೀರ ಇರುತ್ತದೆ. ಆದ್ದರಿಂದ ಅದಕ್ಕೆ ಜೊತೆಯಲ್ಲಿರ್ತಕ್ಕಂಥದ್ದು ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಇಂದ್ರಿಯಗಳು ಅಂದರೆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಕ್ಕೆ ಬೇಕಾದ ಇಂದ್ರಿಯಗಳು. ಇದು ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇರುತ್ತದೆ. ಇದು ಜೀವನ ಆಸ್ತಿ ಅನಿಸುತ್ತದೆ. ಆದ್ದರಿಂದ 25 ತತ್ವಗಳು ನಾವು ತಿಳಿಯಬೇಕು. ಪಂಚಭೂತಗಳಲ್ಲಿ ಪೃಥ್ವಿ, ಆಪ್, ತೇಜೋ, ವಾಯು, ಆಕಾಶ. ಪಂಚಜ್ಞಾನೇಂದ್ರಿಯಗಳೊಂದಿಗೆ ಚಕ್ಷು, ಶ್ರೋತೃ, ಘ್ರಾಣ, ಜಿಹ್ವಾತ್ಮಕ. ಪಂಚ ಕರ್ಮೇಂದ್ರಿಯಗಳನ್ನು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಪಂಚ ತನ್ಮಾತ್ರೆಗಳೊಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅಂತಃಕರಣದಲ್ಲಿ ಅಂದರೆ ಒಳಗಡೆ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂಥದ್ದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಇಷ್ಟು ಪದಾರ್ಥವನ್ನು ಅಟ್ಯಾಚ್ ಅಂದರೆ ಜೀವನಿಗೆ ಸಂಪರ್ಕವಾಗುವಂತೆ ಮಾಡಿದ ಭಗವಂತ ದೇವತೆಗಳ ಮೂಲಕ ಮಾಡಿದ್ದಾನೆ. ಆ 24 ತತ್ವಗಳನ್ನು 25ನೇ ತತ್ವವಾದ ಜೀವನಿಗೆ ಯಂತ್ರದಲ್ಲಿ ಕೂಡಿಸಿ ಇಷ್ಟನ್ನು ಸಂಪರ್ಕಿಸಿದ ಭಗವಂತ. ಇದು ಸ್ಥೂಲ ಮತ್ತು ಸೂಕ್ಷ್ಮ ಶರೀರದ ಆಯಿತು. ಇದನ್ನು ದೇವತೆಗಳು ನಮ್ಮ ಕರ್ಮಾನುಸಾರವಾಗಿ ಈ ಯಂತ್ರವನ್ನು ಚಾಲನೆ ಮಾಡುತ್ತಿದ್ದಾರೆ. ಚಾಲನೆಗೆ ಬೇಕಾಗಿದ್ದದ್ದು ಪಂಚಪ್ರಾಣಗಳು. ಆದ್ದರಿಂದ ಪಂಚಪ್ರಾಣಗಳಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಉಪಪ್ರಾಣಗಳು ನಾಗ, ಕೂರ್ಮ, ಕೃತಕ, ದೇವದತ್ತ, ಧನಂಜಯ. ಪ್ರಾಣ ಎಂಬುದು ಉಸಿರಾಟ, ಹೃದಯ ಶ್ವಾಸಕೋಶದಲ್ಲಿರುತ್ತದೆ. ಅಪಾನ ಎಂಬುದು ಕೆಳಭಾಗದಲ್ಲಿ ಮಲಮೂತ್ರ ವಿಸರ್ಜನೆಗೆ ಉಪಯೋಗವಾಗುತ್ತದೆ. ವ್ಯಾನ ಎಂಬುದು ದೇಹದ ಎಲ್ಲ ಭಾಗಕ್ಕೆ ರಕ್ತ ಸಂಚಾರ ಮತ್ತು ಚಲನೆಗೆ. ಉದಾನ ಎಂಬುದು ಕಂಠಭಾಗ, ಮಾತಾಡುವುದು ಮತ್ತು ಉತ್ಕ್ರಮಣ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ. ಸಮಾನ ಎಂಬುದು ಜಠರದಲ್ಲಿ ವಾಸ, ಆಹಾರ, ಪಚನಕ್ರಿಯೆ. ಇದು ಮುಖ್ಯವಾದ 5 ಪ್ರಾಣಗಳು. ಉಪಪ್ರಾಣಗಳು ನಾಗ ಎಂದರೆ ದೇಹದಲ್ಲಿ ಬ್ಯಾಲೆನ್ಸಿಂಗ್, ಅಂದರೆ ಹೊಟ್ಟೆಯಲ್ಲಿದ್ದ ಗಾಳಿಯನ್ನು ಹೊರಗಡೆ ಹಾಕುವುದು. ಕೂರ್ಮ ಎಂದರೆ ಬ್ಲಿಂಕಿಂಗ್, ಕಣ್ಣನ್ನು ಚಿಮಿಸುವುದು, ಕಣ್ಣನ್ನು ಅಲ್ಲಾಡಿಸುವುದು. ಕೃತಕ ಅಂದರೆ ಹಸಿವು, ದಾಹ ಇದನ್ನು ಉಂಟು ಮಾಡುವುದು. ದೇವದತ್ತ ಎಂಬತಕ್ಕಂಥ ಆಕಳಕ್ಕೆ ಯಾನಿಂಗ್ ಇದು ಮಾಡಿಸುವುದು. ಧನಂಜಯ ಅಂದರೆ ಮರಣದ ನಂತರವೂ ಕೆಲವು ಕಾಲ ದೇಹದಲ್ಲಿ ಉಳಿದುಕೊಂಡಿರತಕ್ಕಂಥದ್ದು. ಹೀಗೆ 10 ಪ್ರಾಣಗಳು. ಈ 10 ಪ್ರಾಣಗಳನ್ನು ನಾವು ತಿಳಿದುಕೊಳ್ಳಬೇಕು. ಇದೇ ಪ್ರಾಣಶಕ್ತಿ. ಈ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ 7 ಚಕ್ರದಿಂದ ನಡೆದಿರುತ್ತದೆ. 7 ಪದಾರ್ಥ 25 ತತ್ವಗಳು. 25 ತತ್ವಗಳಿಗೂ ದೇವತೆಗಳ ಅಭಿಮಾನಿಗಳಾಗಿದ್ದಾರೆ. 25 ತತ್ವ, 10 ಪ್ರಾಣಗಳು. 10 ಪ್ರಾಣಗಳು ಯಾವ ದೇಹದ ಯಾವ ಕಾಲದಲ್ಲಿ ಏನು ವ್ಯವಸ್ಥೆ ಮಾಡುತ್ತಾರೆ ನಾವು ಚಿಂತಿಸಿಕೊಳ್ಳಬೇಕು. ಇದು ಯಾವ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಅಂದರೆ 7 ಚಕ್ರಗಳು.
ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ ಚಕ್ರ, ವಿಶುದ್ಧ ಮತ್ತು ಆಜ್ಞಾ ಸಹಸ್ರಾರ ಎಂಬತಕ್ಕಂಥದ್ದು 7. ಮತ್ತೆ 7 ಹೇಗೆ ಅಸ್ಥಿ ಮುಂತಾದ 7 ಪದಾರ್ಥವಿದೆಯೋ ಹೀಗೆ 7 ಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಸಹಸ್ರಾರ. ಈ ಮೂಲಾಧಾರದಲ್ಲಿ 4 ದಳದ ಕಮಲವಿದೆ. ಸ್ವಾಧಿಷ್ಠಾನದಲ್ಲಿ 6 ದಳ, ಮಣಿಪುರದಲ್ಲಿ 10 ದಳ, ಅನಾಹತದಲ್ಲಿ 12 ದಳ, ವಿಶುದ್ಧದಲ್ಲಿ 16 ದಳ, ಆಜ್ಞಾದಲ್ಲಿ 2 ದಳ. ಇಷ್ಟನ್ನು ಸೇರಿಸಿದರೆ 50 ದಳವಾಗುತ್ತದೆ. 50 ದಳವೇ 50 ಅಕ್ಷರ. ಅದೇ ಮಾತೃಕಾನ್ಯಾಸ. ನಂತರದಲ್ಲಿ ಬರಬೇಕಾದ್ದು ಸಹಸ್ರಾರ. ನಾವು ದೇವತೆಗಳು ನಮ್ಮಲ್ಲಿ ಹೇಗೆ ಕೆಲಸ ಮಾಡುತ್ತಾರೆ ಎಂದರೆ 3 ನಾಡಿಗಳಿದೆ. ಸುಷುಮ್ನಾ ನಾಡಿ, ಇಡಾನಾಡಿ ಮತ್ತು ಪಿಂಗಳ ನಾಡಿ. ಸುಷುಮ್ನದ ಬ್ರಹ್ಮನಾಡಿ, ಇಡಾನಾಡಿಯಿಂದ ಬಲಗಡೆಯ ನಾಡಿ, ಪಿಂಗಳ ಎಂಬುದು ಎಡಗಡೆಯ ನಾಡಿ. ಉಳಿದ 7 ನಾಡಿಗಳು ಗಾಂಧಾರಿ, ಹಸ್ತಜವ್ಯ, ಪೂಷ, ಯಶಸ್ವಿನಿ, ಅಲಂಬಸ, ಕೂಹು ಮತ್ತು ಶಂಕಿನಿ. ಎಲ್ಲವೂ ದೇವತೆಗಳ ಅಧೀನದಲ್ಲಿ. ಈ ನಾಡಿಗಳಿಂದ ನಮಗೆ ಆಹಾರವನ್ನು ಸರಬರಾಜು ಆಗುತ್ತಿದೆ. ಈಗ ಮಾತೃಕಾನ್ಯಾಸದಲ್ಲಿ ನಾವು ಚಿಂತಿಸಿದಾಗ, ದೇವತೆಗಳು ಭಗವಂತನ ರೂಪವನ್ನು ಚಿಂತಿಸಿದಾಗ ನಮ್ಮ ದೇಹ ಸುವ್ಯವಸ್ಥೆಯಲ್ಲಿ, ಅಂದರೆ ಈ ಯಂತ್ರ ಸುವ್ಯವಸ್ಥೆಯಲ್ಲಿ ನಡೆಯುತ್ತದೆ. ಓಂ ಅಜಾಯ ನಮಃ ಎಂಬತಕ್ಕಂಥದ್ದು ಶಿರಸ್ಸಿನ ಉಸಿರುವಾಗಿ, ಓಂ ಆನಂದಾಯ ನಮಃ ಎಂಬುದು ಮುಖದಲ್ಲಿ ನಮಗೆ ಯಾವುದೇ ದೋಷ ಬಂದಾಗ ಆನಂದ ಆನಂದ ಅಂತ ನಾವು ಚಿಂತಿಸಿದಾಗ ಆನಂದ ರೂಪ ಭಗವಂತ ನಮ್ಮ ಮುಖವನ್ನು ಸುಸ್ಥಿತಿಯಲ್ಲಿ ಇಡುತ್ತಾನೆ ಎಂದರ್ಥ. ಓಂ ಎಂ ಇಂದ್ರಾಯ ನಮಃ ಎಂದರೆ ದಕ್ಷಿಣ ನೇತ್ರ. ಓಂ ಎಂ ಈಶಾಯ ನಮಃ ವಾಮನೇತ್ರ. ಓಂ ಉಗ್ರಾಯ ನಮಃ ದಕ್ಷಿಣ ಕರ್ಣ. ಓಂ ಊರ್ಜಾಯ ನಮಃ ವಾಮಕರ್ಣ. ಓಂ ಋತಂಬರಾಯ ನಮಃ ದಕ್ಷಿಣ ನಾಸಾಪುಟ. ಓಂ ರೂಂ ರುಜಾಯ ನಮಃ ವಾಮನಾಸಾಪುಟ. ರುಂ ರುಜಾಯ ನಮಃ ದಕ್ಷಿಣ ಗಂಡೆ. ರುಂ ರುಜಾಯ ನಮಃ ವಾಮಗಂಡೆ. ಓಂ ವಂ. ಓಂ ಏಂ ಏಕಾತ್ಮನೇ ನಮಃ ಉಚ್ಚ ಮೇಲಿನ ಹಲ್ಲು ಉಚ್ಚೆ. ಓಂ ಐಂ ಐರಾಯ ನಮಃ ಅಧೋ ಕೋಷ್ಟೆ. ಓಂ ಓಜಭೃತೆ ನಮಃ ಉಚ್ಛದಂತ. ಓಂ ಔರಸಾಯ ನಮಃ ಅಂತಃದಂತ. ಹಲ್ಲಿ ನೋವು ಇದ್ದಾಗ ನಾವು ಏನು ಮಾಡಬೇಕು? ಓಂ ಔಂ ಎಂಬ ಓಜಭೃತೆ ಮತ್ತು ಔರಸಾಯ ಎಂಬತಕ್ಕಂಥ ದೇವತೆಗಳ ಹೆಸರಿದೆ. ಅದರಲ್ಲಿ ಭಗವಂತನು ಆ ರೂಪದಲ್ಲಿದ್ದಾನೆ. ಅವನನ್ನು ಸ್ಮರಣೆ ಮಾಡಿಕೊಳ್ಳಬೇಕು. ಓಂ ಅಂತಾಯ ನಮಃ ಮೂರ್ಧ್ನಿ. ಓಂ ಅರ್ಧಗರ್ಭಾಯ ನಮಃ ವಾಚಿ. ಓಂ ಕಪಿಲಾಯ ನಮಃ ಕಪದೇ ನಮಃ ಗರುಡಾಸಾಯ ನಮಃ ವಿಜ್ಞಾಸಾಯ ನಮಃ ಎಂಬುದು ಬಲಗೈನ 5 ಸಂಧಿಗಳಲ್ಲಿ ನಮಗೆ ನಾವು ಈ ಶಬ್ದವನ್ನು ಹೇಳಿದಾಗ ಆಯಾ ದೇವತೆಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಚಿಮ್ಮಿಸುತ್ತಾರೆ. ಯಾವ ಸಪ್ತಚಕ್ರದ ಮೂಲಕ. ಅದನಂತರ ಓಂ ಚರ್ವಾಂಗಾಯ ನಮಃ ಚಂದೋಗಮ್ಯಾಯ ನಮಃ ಜನಾರ್ದನ ನಮಃ ಜಡ್ಡಿತಾರಾಯ ನಮಃ ಜ್ಞಾಸಾಯ ನಮಃ ಎಂಬುದು ಎಡಗೈ ಬೆರಳಿನ ಸಂಧಿ. ಓಂ ಟಂಕಿರೇ ನಮಃ ಟಕಾರಾಯ ನಮಃ ಡರಣೇ ನಮಃ ಡರಣೇ ನಮಃ ಆತ್ಮನೇ ನಮಃ ಎಂಬುದು ಎಡಗಾಲಿನ ಸಂಧಿ, 5 ಬೆರಳಿನ ಸಂಧಿ. ಓಂ ತಾರಾಯ ನಮಃ ತಪಾಯ ನಮಃ ದಂಡಿನೇ ನಮಃ ಧನ್ವಿನೇ ನಮಃ ನಮ್ಯಾಯ ನಮಃ ಎಂಬುದು ಬಲಗಾಲಿನ ಬೆರಳಿನ ಸಂಧಿ. ನಮಗೆ ಬಲಗಾಲಿನ ಯಾವುದೇ ಕಾಲಿನಲ್ಲಿ ಸಂಧಿಯಲ್ಲಿ ವೇದನೆ ಇದ್ದರೆ ಈ ಮಾತೃಕಾನ್ಯಾಸವನ್ನು ಚಿಂತಿಸಬೇಕು. ಪ್ರತಿನಿತ್ಯವೂ ಈ 50 ಅಕ್ಷರದ ಮಾತೃಕಾನ್ಯಾಸವನ್ನು ಚಿಂತಿಸುವುದರಿಂದ ಇಡೀ ಶರೀರ ಅಂದರೆ ನಮ್ಮ ಯಂತ್ರ ಸುಸಜ್ಜಿತವಾಗಿ ಕೆಲಸ ಮಾಡುತ್ತದೆ ಅಂತ ತಿಳಿಯಬೇಕು. ಇದು ದೇವತೆಗಳು ಮಾಡತಕ್ಕಂಥ ವಿಶೇಷವಾದ ವ್ಯಾಪಾರ. ಓಂ ಫಲಾಯ ನಮಃ ಫಲಿನೇ ನಮಃ ಬಲಿನೇ ನಮಃ ಭಗಾಯ ನಮಃ ಮನವೇ ಎಂಬುದು ದಕ್ಷಿಣ ಕುಕ್ಷೋ ವಾಮಕುಕ್ಷೋ ಪೃಷ್ಠೆ ಗುಹ್ಯೆ ಮತ್ತು ತುಂದೆ. ಯಾವ ಭಾಗವನ್ನು ಇಲ್ಲಿ ಹೇಳಿ ನಾವು ಸ್ಪರ್ಶ ಮಾಡೋಕ್ಕೆ ಯೋಗ್ಯವಲ್ಲವೋ ಅದು ಮಾನಸಿಕವಾಗಿ ನಾವು ಸ್ಪರ್ಶ ಮಾಡಬೇಕು ಎಂದರ್ಥ. ಓಂ ಯಜ್ಞಾಯ ನಮಃ ರಾಮಾಯ ನಮಃ ಲಕ್ಷ್ಮೀಪತಿಯ ನಮಃ ವರಾಯ ನಮಃ ಶಾಂತ ಸಂವಿದೆ ನಮಃ ಷಡ್ಗುಣಾಯ ನಮಃ ಸಾರಾತ್ಮನೆ ನಮಃ ಹಂಸಾಯ ನಮಃ ಲಾಳುಕಾಯ ನಮಃ
ಯಂ ಯಜ್ಞಾಯ ನಮಃ ಎಂಬುದರಿಂದ ಹೃದಯ, ಯಾರಿಗೆ ಹೃದಯದಲ್ಲಿ ಸಮಸ್ಯೆ ಇದೆಯೋ ಅದು ಯಜ್ಞಾಯ ನಮಃ, ಯಜ್ಞವನ್ನು ಯಜ್ಞ ಮಾಡತಕ್ಕಂಥ ವಿಶೇಷವಾದ ಯಜ್ಞದ ಧೂಮವನ್ನು ಹೊಗೆಯನ್ನು ನಾವು ಸೇವಿಸುವುದರಿಂದ ಹೃದಯ ಶುದ್ಧವಾಗುತ್ತದೆ ಎಂದು ಇದರಿಂದೇ ಹೇಳುವುದು. ಎಲ್ಲ ಯಜ್ಞ ನಾಮಕ ಭಗವಂತ, ಯಜ್ಞಕ್ಕೆ ಪ್ರತಿನಿಧಿಯಾದ ದೇವತೆಗಳ ಅನುಗ್ರಹ ರೂಪದಿಂದ ನಮ್ಮ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ನಾವು ತಿಳಿಯಬೇಕು. ಅದರಂತೆ ರಾಮಾಯ ನಮಃ, ರಮಾಯ ನಮಃ ಎಂಬುದು ತ್ವಚ, ಲಕ್ಷ್ಮೀಪತಿ ಎಂಬುದು ಚರ್ಮ, ವರಾಯ ಎಂಬುದು ಮನಸ, ಶಾಂತ ಸಂವಿದೆ ಎಂಬುದು ರುಧಿರ, ಷಡ್ಗುಣಾಯ ನಮಃ ಎಂಬುದು ಮೇಧಸ್ಸು, ಸಾರಾತ್ಮನೆ ಎಂಬುದು ಮಜ್ಜ, ಹಂಸಾಯ ನಮಃ ಅಸ್ಥಿ, ಲಾಳುಕಾಯ ನಮಃ ಎಂಬುದು ಪ್ರಾಣ. ನಮ್ಮ ಅಸ್ಥಿ ಶುದ್ಧವಾಗಿರಬೇಕಂದರೆ ಹಂಸಾಯ ನಮಃ, ಸಾರಾತ್ಮನೆ ನಮಃ, ಷಡ್ಗುಣಾಯ ನಮಃ, ಈ ರೀತಿಯಲ್ಲಿ ಯಾವ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಈ ಹೃದಯ, ತ್ವಚ್, ಚರ್ಮ, ಮಾಂಸೆ, ರುಧಿರ, ಮೇಧಸ್ಸೆ, ಮಜ್ಜ, ಅಸ್ಥಿ ಇದೆಲ್ಲವೂ ಸಹ ಸಪ್ತಧಾತುಗಳು. ಈ ಸಪ್ತಧಾತುಗಳು ಯಾವುದರಲ್ಲಿ ನೀವು ಅಭಿಮಾನಿ ದೇವತೆಗಳು, ಯಾವ ಸ್ವರದಿಂದ ಅಂದರೆ ವರ್ಗೀಯ ವ್ಯಂಜನವಲ್ಲ, ಅವರ್ಗೀಯ ವ್ಯಂಜನಗಳಿಂದ ದೇವತೆಗಳು. ಅದರಲ್ಲಿ ಈ ಭಗವಂತನ ನಾಮಗಳು. ಓಂ ಶಂ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬುದು ಜೀವ, ಅಂದರೆ ನಾವೇ ಜೀವರು. ಕ್ಷಂ ಎಂಬತಕ್ಕಂಥದ್ದು ಇದರಲ್ಲಿ ಜೀವನಾಮಕನಾಗಿರ್ತಕ್ಕಂಥ ದೇವತೆಗಳು ಮತ್ತು ಜೀವನಾಮಕ ಭಗವಂತನಿದ್ದಾನೆ, ಅವನಿಂದ ನಾವು ಜೀವ ಎನಿಸಿಕೊಳ್ಳುತ್ತೇವೆ. ಇದರಲ್ಲಿ ಮುಖ್ಯವಾಗಿ ಲಕ್ಷ್ಮೀ ನರಸಿಂಹ ರೂಪವನ್ನು ಚಿಂತಿಸಬೇಕು. ಈ 50 ರೂಪಗಳೇ 7 ಚಕ್ರದಲ್ಲಿ ಇದು ಅಳವಡಿಸುವಾಗಿದೆ. ಉದಾಹರಣೆ 2 ದಡ ಇದ್ದಾಗ ಸ್ವರ ಮತ್ತು ವ್ಯಂಜನಗಳು ಸೇರಿರುತ್ತದೆ. 16 ಎಂದಾಗ ಕೇವಲ ಆ ಇಂದ ಅಹ ಎಂಬತಕ್ಕಂಥದ್ದು ಸೇರಿರುತ್ತೆ. ಈ ರೀತಿಯಲ್ಲಿ ನಾವು ಯಾವ ಅಂಗಗಳನ್ನು ಹೇಳಿದೆಯೋ ಹಾಗೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಆಯಾ ದೇಶಕ್ಕೆ ಅನುಕೂಲವಾಗಿ ಈ ಮಾತೃಕಾನ್ಯಾಸವನ್ನು ನಾವು ಹೊಂದಿಸಿ ಅಲ್ಲಿರತಕ್ಕಂಥ ದೇವತೆಗಳನ್ನು ಭಗವಂತನ ರೂಪವನ್ನು ಚಿಂತಿಸಿಕೊಳ್ಳಬೇಕು. ಇದನ್ನು ತಿಳಿಸಿಕೊಂಡಾಗ ಬ್ರಹ್ಮನಾಡಿ ಮೂಲಕ ಸಹಸ್ರಾರ ಎಂಬ ಶುದ್ಧ ನಾಡಿಯ ಮೂಲಕ ನಾವು ಭಗವಂತನನ್ನು ಕಾಣಲು ಸಾಧ್ಯವಾಗುತ್ತದೆ. ಇದು ಒಳಗಿನ ಪ್ರಕಾಶ, ಅಂತರ್ಪ್ರಕಾಶ ರೂಪವಾದುದು. ಇದು ದೇವತೆಗಳು ನಮಗೆ ಪ್ರತಿನಿತ್ಯವೂ ಮಾಡುತ್ತಿರತಕ್ಕಂಥ ವಿಶೇಷವಾದ ಅನುಗ್ರಹ. ನಾವು ಅಭಿಮಾನಿ ದೇವತೆಗಳಿದ್ದಾರೆ ಅಂದರೆ ನಾವು ಪ್ರತಿದಿನವೂ ಈ ರೀತಿಯಾಗಿ ಅಭಿಮಾನಿ ದೇವತೆಗಳನ್ನು ನಮ್ಮ ದೇಹದ ಪ್ರತಿ ಅಂಗದಲ್ಲೂ ನಾವು ಚಿಂತಿಸಿಕೊಳ್ಳಬೇಕು. ಮಾನಸಿಕವಾಗಿ ಮಂತ್ರರೂಪಕವಾಗಿ ಮಾಡಬೇಕು, ನ್ಯಾಸ ರೂಪಕವಾಗಿ ಶಬ್ದ ರೂಪ ಮತ್ತು ಅಂಗವನ್ನು ಸ್ಪರ್ಶ ಮಾಡುವುದರಿಂದ ನ್ಯಾಸ ಎಂದು ಹೇಳಿಸಿಕೊಳ್ತಾರೆ. ನ್ಯಾಸ ಅಂದರೆ ಸಂಪರ್ಕ ಎಂದು ಹೆಸರು. ಮಂತ್ರವನ್ನು ಶಬ್ದ ರೂಪದಿಂದ ಕಾಯಿಕವಾಗಿ ಸ್ಪರ್ಶಿಸುವುದಕ್ಕೆ ನ್ಯಾಸ, ಸಂಬಂಧಿಸುವುದು ಎಂದು ಹೆಸರು. ಹೀಗೆ ನಾವು ಚಿಂತಿಸಿದಾಗ ನಮ್ಮ ಬಿಂಬರೂಪ ಭಗವಂತ ಎಲ್ಲಿದ್ದಾನೆ? ನಮ್ಮ ದೇಹದಲ್ಲೇ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ. ಇವನು ಮಾತೃಕಾನ್ಯಾಸದಿಂದ ಮೂಲವಾಗಿ 50 ರೂಪಗಳನ್ನು ಚಿಂತಿಸಿದಾಗ ಅಕ್ಷಲಕ್ಷ್ಮೀ ನರಸಿಂಹ ಎಂಬತಕ್ಕಂಥ ಅವನೇ ನಮ್ಮ ಬಿಂಬರೂಪ. ಅವನನ್ನೇ ನಾವು ಆರಾಧಿಸುವುದು, ಅವನಿಂದಲೇ ಎಲ್ಲವೂ ನಡೆಯುತ್ತಿರುವುದು, ಅವನಿಂದಲೇ ದೇವತೆಗಳು ನಮ್ಮನ್ನು ರಕ್ಷಿಸುತ್ತಿರುವುದು. 10 ಪ್ರಾಣವರು ಎಂದರೇನರ್ಥ? ಪಂಚಮಹಾಪ್ರಾಣಗಳು ಮತ್ತು ಉಪಪ್ರಾಣಗಳು ನಮ್ಮ ದೇಹದ ಸ್ಥಿತಿಗೆ ಕಾರಣವಾಗಿದ್ದಾರೆ. ಅದೇ ಸರ್ವಮೂಲ ಸರ್ವ 10 ಎಂಬತಕ್ಕಂಥ ಶಬ್ದದಿಂದ ದಶರೂಪನಾಗಿರ್ತಕ್ಕಂಥ ವಾಯುದೇವರ ವಿಶೇಷ ಅನುಗ್ರಹ. ಅವರಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನನ್ನು ತಿಳಿಯುವುದೇ ಮುಖ್ಯ ಪ್ರಾಣ. ಅಂತರ್ಯಾಮಿ ಎಂದು ತಿಳಿಯತಕ್ಕಂಥದ್ದು ಈ ಚಿಂತನೆಯೇ ಬಿಂಬೋಪಾಸನೆ ಎನಿಸುವುದು. ಆದ್ದರಿಂದ ಪ್ರತಿನಿತ್ಯವೂ ನಾವು ದೇವತೆಗಳ ಅನುಸಂಧಾನ ಮಾಡಿಕೊಳ್ಳಬೇಕು, ಮುಖ್ಯ ಪ್ರಾಣನ ಅನುಸಂಧಾನ ಮಾಡಿಕೊಳ್ಳಬೇಕು. ಇವರಲ್ಲಿರತಕ್ಕಂಥ ಭಗವಂತನ ರೂಪ ಚಿಂತನೆ ಮಾಡಿದಾಗ ಆ ರೂಪಗಳೆಲ್ಲವನ್ನು ಒಟ್ಟಾಗಿ ಸೇರಿಸಿದಾಗ ಅವನೇ ನಮ್ಮ ಬಿಂಬ.
ಎಂದು ತಿಳಿದುಕೊಳ್ಳುವುದೇ ಬಿಂಬೋಪಾಸನೆ ಎನಿಸುವುದು. ಇಂತಹ ಬಿಂಬೋಪಾಸನೆ ಮಾಡಿದಾಗ ಅವನಿಗೆ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸುವುದು? ನಮ್ಮ 50 ಅಕ್ಷರದಿಂದ, ನಮ್ಮ 50 ಇಂದ್ರಿಯಗಳ ಭಾಗಗಳಿಂದ ನಮಗೆ ಆಗತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಹೊಣೆಗಾರರೇ ಅಲ್ಲ. ಆದರೆ ಇದೆಲ್ಲವೂ ನಮ್ಮ ಪೂರ್ವಕರ್ಮನ ನಿಶ್ಚಿತ ರೂಪವಾಗಿ ದೇವತೆಗಳು ಮಾಡಿಸುತ್ತಾರೆ ಭಗವಂತನ ಆಜ್ಞೆಯಂತೆ. ಒಬ್ಬ ಕರ್ಮದಿಂದ ಒಬ್ಬನಿಗೆ ದಕ್ಷಿಣ ನೇತ್ರದಲ್ಲಿ ಕೆಲಸ ಮಾಡಬಾರದು ಒಂದು ದೇವತೆಗಳಿಗೆ ಹೇಳಿದಾಗ ಆ ಕಣ್ಣು ಕಾಣಿಸುವುದಿಲ್ಲವಾಗುತ್ತದೆ. ಅದು ನಮ್ಮ ಪ್ರಾರಬ್ಧ ಕರ್ಮದ ಅವಿಶೇಷ ರೂಪವಾಗಿರುತ್ತದೆ. ಇದೇ ನಾವು ಹೇಳುವುದು, ನಮಗೆ ಬೇಕಾದ ದ್ರವ್ಯ ಪದಾರ್ಥ ಗುಣ ಸಂಪರ್ಕವನ್ನು ಮಾತ್ರ ದೇವತೆಗಳು ಕೊಡುತ್ತಾರೆ, ನಮಗಲ್ಲದ ಸಂಪತ್ತನ್ನು ಕೊಡುವುದಿಲ್ಲ. ದೈಹಿಕ ಸಂಶ್ರವ ಅಂದರೆ ಇರತಕ್ಕಂಥದ್ದೇ ನಿಜವಾದ ಸಂಪತ್ತು. ಇದು ನಮ್ಮ ಅಂತರ್ ಸಂಪತ್ತು. ನಮಗೆ ಹೊರಗೆ ಕೂಡಿಟ್ಟ ಹಣವಾಗಲಿ, ದವಸವಾಗಲಿ, ಬಟ್ಟೆ ಬರವೇ ಆಗಲಿ ನಮ್ಮ ಹೊರಗಿನ ಸಂಪತ್ತು ಎನಿಸಿಕೊಳ್ಳುತ್ತದೆ, ನಮಗೆ ಅನಿತ್ಯವಾದದ್ದು. ಅದನ್ನು ನಾವು ಹಾಕಿಕೊಂಡಾಗ ಮಾತ್ರ ಅನುಭವ ಬರುತ್ತದೆ. ಆದರೆ ನಮ್ಮ ದೇಹದೊಳಗೆ ಇರತಕ್ಕಂಥ ಸಂಪತ್ತು ಯಾವುದು? ಇಂದ್ರಿಯ ಸಂಪತ್ತುಗಳು. ಅದು ಒದಗಿಸುವುದು ನಮ್ಮ ಕರ್ಮಾನುಸಾರವಾಗಿ. ಆ ಒದಗಿಸುತ್ತಿರುವರು ಯಾರು? ತತ್ವಾಭಿಮಾನಿ ದೇವತೆಗಳು. ಅದರಲ್ಲಿ ಮುಖ್ಯ ತತ್ವಾಭಿಮಾನ ದೇವತೆಗಳಲ್ಲಿ ಹೇಗೆ ತಿಳಿಯುವುದು? ಪಂಚಪ್ರಾಣ, ಪಂಚೋಪಪ್ರಾಣ ಮತ್ತು ಇವರಲ್ಲಿ ನಿಯಾಮಕರಾಗಿರತಕ್ಕಂಥ ಲಕ್ಷ್ಮೀನಾರಾಯಣರು. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದರೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ಹೇಳಿ ನಮ್ಮ ಸ್ವರೂಪ ಚಿಂತನೆಯನ್ನೇ ಮಾಡಿಸಿದಂತೆ ಆಗುತ್ತದೆ. ಸ್ಥೂಲ ಶರೀರ ಅಂದಾಗ ನಾವು ಯಾವುದನ್ನು ಬಿಟ್ಟು ಹೋಗುತ್ತೇವೆ. ಸೂಕ್ಷ್ಮ ಶರೀರದೊಂದಿಗೆ ಇರತಕ್ಕಂಥದ್ದು ಯಾವುದು? ಮನಸ್ಸು, ಚಿತ್ತ, ಚೇತನ, ಅಹಂಕಾರ ಎಂಬತಕ್ಕಂಥದ್ದು. ಇದನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು. ನಾವು ಬಾಹ್ಯ ಶರೀರವನ್ನು ಶುದ್ಧೀಕರಿಸಿಕೊಂಡರೆ ಬಿಟ್ಟು ಹೋಗತಕ್ಕಂಥದ್ದು. ಈ ಬಾಹ್ಯ ಶರೀರದೊಂದಿಗೆ, ಸ್ಥೂಲ ಶರೀರದೊಂದಿಗೆ ಸೂಕ್ಷ್ಮ ಶರೀರದ ಶುದ್ಧೀಕರಣ, ಮನಃಶುದ್ಧೀಕರಣ, ಚಿತ್ತದ ಶುದ್ಧೀಕರಣ ಮಾಡಿಕೊಳ್ಳಬೇಕು. ಇದನ್ನು ಮಾಡಿಕೊಳ್ಳುವ ಬಗೆ ಹೇಗೆ? ಶುದ್ಧ ಕರ್ಮವನ್ನು ಮಾಡುವುದು, ಯಜ್ಞವನ್ನು ಮಾಡುವುದು, ತಪಸ್ಸನ್ನು ಮಾಡುವುದು. ಈ ತಪಸ್ಸು ನೇರವಾಗಿ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಿದಾಗ ಆ ಶುದ್ಧ ಕರ್ಮದಿಂದ ನಮ್ಮ ಶುದ್ಧ ಅಂತಃಕರಣ ಉಂಟಾಗ. ಶುದ್ಧ ಅಂತಃಕರಣ ಅಂದರೆ ಏನು? ಅಂತಃಕರಣ ರೂಪವಾದ 4 ಪದಾರ್ಥಗಳು: ಮನಸ್ಸು, ಚಿತ್ತ, ಚೇತನ ಮತ್ತು ಜೀವ, ಅಹಂಕಾರ. ಈ ರೀತಿ ತಿಳಿಯಬೇಕು. ಇದೆಲ್ಲವೂ ಪ್ರತಿಯೊಬ್ಬ ಜೀವನಿಗೆ, ಆಯಾ ಜೀವನಿಗೆ ಸಂಬಂಧಿಸಿದ್ದು. ನಮ್ಮ ಚಿತ್ತ ಯಾವಾಗಲೂ ಅಂತಃಕರಣ ಶುದ್ಧಿಗೆ ಇರಬೇಕು. ಅಂದರೆ ಮನಃಶುದ್ಧಿಗೆ ಇರಬೇಕು, ಚಿತ್ತದ ಶುದ್ಧಿಗೆ ಇರಬೇಕು, ಅಹಂಕಾರ ನಿರ್ಮೂಲನಕ್ಕೆ ಇರಬೇಕು ಎಂಬುದನ್ನೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಭಗವಂತ ನಡೆಸಬೇಕು ಎಂಬುದನ್ನು ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಹರಿ ಓಂ, ಹರಿ ಓಂ, ಹರಿ ಓಂ.